ನಮಸ್ತೆ ಸ್ನೇಹಿತರೆ, ನಾವಿವತ್ತು ಹೋಗ್ತಿರೋದು ಸಿದ್ದೇಶ್ವರ ಸ್ವಾಮಿ ಬೆಟ್ಟಕ್ಕೆ. ಈ ಒಂದು ಬೆಟ್ಟ ಇರೋದು ನಮ್ಮ ಕನಕಪುರ ತಾಲೂಕಿನ ದೊಡ್ಡಹಳ್ಳಿಗೆ ಹೋಗೋ ಮಾರ್ಗದ ಮಧ್ಯೆ ಕೂನೂರು ಅನ್ನೋ ಗ್ರಾಮ ಸಿಗುತ್ತೆ. ಆ ಗ್ರಾಮದಿಂದ 6.5 ಕಿಲೋಮೀಟ್ರ್ ದೂರದಲ್ಲಿ ಈ ಒಂದು ಬೆಟ್ಟ ಇದೆ. ಬನ್ನಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ಏನು ಇಷ್ಟೊಂದು ಬೆಟ್ಟಗಳವೆ, ಇದ್ರಲ್ಲಿ ಯಾವ್ದು ಕೇಳ ಇದನ್ನ ಸಿದ್ದೇಶ್ವರ ಬೆಟ್ಟಕ್ಕೆ ಓಕೆ ಗುರುಗಳು ನೋಡು ಹೊಳೆಯಲ್ಲಿ ಕೊಯ್ ಅಂತಂದ್ರೆ ನಾವ್ ಇಳಿದ್ಬಿಟ್ಟು ಓಡೋದು ಅಷ್ಟೇ. ಗಾಡಿ ಬಿಟ್ಬಿಟ್ಟು ಓಡೋದು. ಇಲ್ಲೂ ಅದೇ ಇಲ್ಲಿ ನೋಡಿ, ಇಲ್ಲೆಲ್ಲ ಬಿದ್ದಿರೋದೇನೋ. ಓಹೋ ಇನ್ನ ಹಂಗದೆ ರೋಡ್ ಗೈಸ್. ರೋಡ್ ತುಂಬಾ ಬರೀ ಆನೆ ಲದ್ದಿಗಳೇ ಇದೆ. ರೋಡ್ ಇನ್ನು ನೋಡಿ, ಈ ಕಡೆ ಟರ್ನಾಗ ಆ ಕಡೆಗೆ ಹೋಗ್ಬೇಕು. ಇನ್ನು ಆ ಕಡೆ ಇದೆ. ಇಷ್ಟು ದೂರ ಬಂದಿದ್ದು, ಬಾರ ತಲೆ ಕೆಡ್ಸ್ಕೊಬೇಡ. ಆನೆ ಬಂದ್ರೆ ಗಾಡಿ ಹಾಕ್ಬಿಟ್ಬಿಟ್ಟು ಓಡ್ಬಿಡ್ಬ. ಡೌನ್ ಗಾಡು ಬಿಡ್ದು, ಒಪ್ಪುಗತ್ತು ಬಿಡು. ಅಪ್ಪಗಲ್ಲ, ಡೌನಲ್ಲೇ ಬರೋದು. ಗೊತ್ತಾ, ಎಲ್ಲೆಲ್ಲೂ ಆನೆ ಲದ್ದಿಗಳೇ ಇವೆ. ದಾರಿ ಉದ್ದಕ್ಕೂ ಆನೆ ಲದ್ದಿ. ಅದನ್ನ ತೋರ್ಸ್ಗುರು, ಝೂಮ್ ಹಾಕ್ಗುರು. ಅದಕ್ಕೆ ಲೋಪರ್ ನಮಗನೆ, ನೀನು ಬೇರೆ ಎದುರಿಸ್ತಾವನೆ. ಆನೆ ಕೈ ಮಾಡಿಸ್ಕೊಂಡು ತುಳಿಸ್ಕೊಂಡ ಅಂತ ಹೇಳಿದ್ರೆ ಬರೇ ಇರಲ್ಲ. ಮಕ್ಕಳಿಗೆ ರೆಡಿ ಇನ್ನೂ ಮೇಲ್ಗಡೆ ಇರ್ಬೇಕು ಗುರು. 2 ಕಿಲೋಮೀಟರ್ ಏನ್ ಬೆಟ್ಟ ತಮಾಷೆನೇ ಅಂಕಲ್. ಯಾವ್ದ ಇದು ಮಗ, ದಾರಿ ಉದ್ದಕ್ಕೆ ಹೋದೆ ಗುರು. ಇವನ್ ಬೇರೆ ನೀವ್ ಆಟ ನೋಡ್ರಿ, ಇಲ್ಲೆಲ್ಲ ಇಲ್ಲದಿರೋದು ಫ್ರೆಶ್ ಅಲ್ಲ, ಒಣಗ. 1-2 ದಿನ ಇಲ್ಲೇ ಇರ್ತವೆ. ಇನ್ನೆಲ್ಲ ಹೋಯ್ತವೆ, ಬೆಟ್ಟ ಮೇಲೆ ಇರ್ತವೆ. ಇವನ್ ಬೇರೆ ನನ್ಗೆ. ಬಂದ್ರಿ ಕಡೆ ಕೇಳ್ಕೊಬರೋಣ. ತಿರ್ಗಾ ಕೇಳ್ಬಿಟ್ಟು ತಿರ್ಗಾ ಬರೋದಾ? ನೀನ್ ನಡ್ಕೊಂಡು ಹೆಂಗ್ ನಡ್ಕೋಯ್ತೀಯ? ಗಾಡಿ ಬಿಟ್ಬಿಟ್ಟು ಓಡೋದೆ. ಏನೇನು ಗಾಡಿ ಬೇರೆ ಹತ್ತಾ ಇಲ್ಲ. ಗೈಸ್, ರೋಡು ಪೂರ್ತಿ ಬೆಟ್ಟದ ಮೇಲೆ ಫುಲ್ ಆಫ್ ರೋಡ್ ಹೋಗ್ಬೇಕು. ಆದರೆ ದಾರಿ ಉದ್ದಕ್ಕೂ ನಮಗೆ ಆನೆ ಲದ್ದಿಗಳೇ ಕಾಣಿಸ್ತಾ ಐತೆ. ಎಲ್ಲಿ ಯಾವ ಸೈಡಿಂದ ಆನೆ ಇವೆ ಅಂತದ್ದು ಗೊತ್ತಾಯ್ತಿಲ್ಲ. ದಾರಿ ಉದ್ದಕ್ಕೂ ಆನೆ ಲದ್ದಿ ಬಿದ್ದಿವೆ. ಏಯ್ ಮುಚ್ಕೊಂಡಿರು, ಈ ನನ್ನ ಮಗ ಬೇರೆ. ಇನ್ನೊಂದು ಇನ್ನು ಅಷ್ಟು ದೂರ ಅಷ್ಟೇ ಕಂಡು ನಡಿಯೋ. ಮತ್ತೀಗ ಬಂದ್ರೇನು ಅದು ಇಷ್ಟು ದಪ್ಪ ಇರ್ತದೆ, ನಾವ್ ಇಷ್ಟು ದಪ್ಪ ಇದೀವಿ, ಎಲ್ಲಾದ್ರೂ ನುಗ್ಗಿ ಬರ್ತಾನೆ. ಚೆನ್ನಾಗಿ ಮಾಡ್ತೀರಿ. ಬೇರೆ ಪೋಸ್ ಕೊಡ್ತಾನೆ ಇಲ್ಲಿ. ಇಟ್ಕೊಂಡಿರು. ನಿಲ್ಸ್ಬಿಟ್ಟು ಓಡೋದೆ. ಅಲ್ಕಸ್ಕೊಳ್ಳೋದು ನೀನ್ ಮೊದ್ಲೋಡು, ನಾನು ನಿನ್ ಹಿಂದೆ ಇರ್ತೀನಿ. ಏನ್ ಗುರು ಇದು? ಓಹೋ
ಮಕ್ಕ ನೋಡ್ಕೊಂಡು ಇಕ್ಕಂದು ಮಗ ಕಾಣಿಸ್ತಾ ಇಲ್ಲ ದಿನ ಆದ ಇಲ್ಲದ್ದಿ ನೋಡ್ಬೇಕು ಅಂತಿದ್ದಲ್ಲ ನೋಡ್ಕೊಳ್ಳೋ. ಪರಿಚಯ ಮಾಡ್ಕೊಂಡಿನಿ ರಾತ್ರಿ ಮೇಲೆಲ್ಲ. ಸಿದ್ದೇಶ್ವರ ಏನು ಓಲೋ ರೋಡ್ ಏನು ಹಿಂಗಾದ್ಲು. ಬೇಜಾನವೇ ಒಂದ್ರದಂತೂ ಅಲ್ಲ ಅದು. ಮುಚ್ಚು ಗೈಸ್, ತುಂಬಾನೇ ಚಾಲೆಂಜಿಂಗ್ ಆಗುತ್ತೆ ರೋಡ್ ಮಾತ್ರ. ಯಪ್ಪ ದಾರಿ ಉದ್ದಕ್ಕೂ ನಮಗೆ ಆನೆಗಳದ್ದಿನೇ ಕಾಣಿಸ್ತಾ ಐತೆ ಎಲ್ಲಾದ್ರೂ. ಅದು ಸಣ್ಣ ಪುಟ್ಟ ಅಲ್ಲ, ರಾಶಿ. ಯಾಕೋ ಮಗ ಇನ್ನೇನು ಹತ್ರ ಬಂದ್ಬಿಟ್ಟ ಕಣ. ಲೈಟ್ ಕಂಬ ಕಾಣಿಸ್ತಾವೆ. ಆನೆ ಇದ್ರೆ ಸರಿ. ನನ್ನ ಮಗ ಎದುರಿಸೋದಕ್ಕೂ ನಾನು ಇಲ್ಲಿ ಬಂದಿರೋದಕ್ಕೂ ಒಬ್ಬನೇ ಬಂದಿದ್ರು ನಾನು ಇಷ್ಟೊಂದು ಹೆದರ್ಕೋತಾ ಇರಲಿಲ್ಲ. ಜಾಸ್ತಿ ದೂರ ಬೇರೆ ಬಂದ್ಬಿಟ್ಟಿದ್ದೀವಿ. ಇಲ್ಲೂ ಖುಷಿಯಾಗಿ ಹೋಗಕ್ಕೆ ಬೇಡ ಅಂದ್ಬಿಟ್ಟು ಬೇಡ ನಾನೇ ಹೊಡಿಬೇಕು. ಮುಚ್ಚಲಿ ಬದ್ದ ಬರ ಸಿಕ್ತು ಖುಷಿ ಅಂತ ಹೇಳ್ತಾರ. ಕೋಳಿನ ಅದೇ ದೇವಸ್ಥಾನ ಅನ್ಸದ್. ಈ ಕಡೆ ರೋಡ್ ಬೇರೆ ಅದೇ ಯಾವ್ದೋ ಚೆನ್ನಾಗಿ ಅದೇ ಗಾಡಿಗಳು ಓಡಾಡವ ಇಲ್ಲಿ. ಹೋಗೋಣ ಹೋಯ್ತಾ ನೋಡೋಣ ಎಲ್ಗೋಗತ್ತೆ ನೋಡ್ಬೋದು. ಆ ಕಡೆ ಜಡಕ್ ನೀನ್ ಬೇರೆ ಏನೇನು ಅಂತ ಇದ್ದಿ. ಟೈರ್ ಮಾರ್ಕ್ ಐತೆ ಹೊಸದಾಗಿ. ಫೈನಲಿ ಬಂದ್ವಿ ಹತ್ರಕ್ಕೆ. ಬಿಟ್ಬೇಡ್ರಿ ಎಲ್ಲ ಆಗಿರ್ರಿ ಕೆಲ್ಕಸ್ಕೊರ. ಬೆಟ್ಟಕ್ಕೆ ಹೋಯ್ತಾ ಅದ ಇನ್ನೆಲ್ಗಾದ್ರು ಬೇರೆ ಡೌನ್ ಗಿಮ್ ಹೋಯ್ತಾ ಹತ್ಕೊಂಡು ಇದು ಯಾವ್ದು ಊರಿಗೆ ಹೋಗ್ತಿರೋದೇ ಇದು. ಇಲ್ಲೆಲ್ಲಿದೆ ಬೆಟ್ಟ ಮಗ. ಏನು ಇದರು ದೇವಸ್ಥಾನನೂ ಏನು ಕಾಣಿಸ್ತಾ ಇಲ್ಲ. ನಾವೆಲ್ಲಾದ್ರೂ ಬೇರೆ ಗೈಸ್ ರೋಡು ಅದ ಇಲ್ಲೇ ಎಷ್ಟು ಫಾರೆಸ್ಟ್ ಏರಿಯಾಕ್ಕಲ್ಲ. ಬೆಟ್ಟ ಎಲ್ಲಿದತ್ತು ಇಲ್ಲಿ. ಬಂದ್ವಿ ದೇವಾಲಯಕ್ಕೆ. ರೋಡ್ಗೆ ಮಾಡೋದಕ್ಕೆಲ್ಲ ತಗೊಬಂದು ಹಾಕಿದ್ದಾರೆ. ಈಗ ತಗೊಬಂದು ಹಾಕಿರೋದು ಬಿಡು. ಅಲ್ಲಿ ದೇವಸ್ಥಾನ. ಅಯ್ಯೋ ಗೈಸ್ ನೋಡಿ, ಇನ್ನೂ ಮುಂದೆ ಹೋಗ್ಬೇಕು ಮಾತ್ರ. ವೆರಿ ಫಾರೆಸ್ಟ್ ಏರಿಯಾ, ಸಿಕ್ಕಾಪಟ್ಟೆ ಅದೇ ಜಲ್ ಅನ್ಸುವಂತ ಜರ್ನಿ ಇದು. ಅಪ್ಪ ಮುಚ್ಕೊಂಬಾರಲ್ಲೇ ನನಗೆ ಯಾಕೆ ಹೇಳಿ. ನಾನೇ ನೋಡಿದ್ರೆ ಯಾಕೆ ಹಿಂದೆ ಕೂತಿರುವೆ ತುಮಕಂತಾನೆ ನೆಗೆದ್ಬಿಟ್ಟು ಓಡಿರ್ಬೇಕಣ.
ಗಾಡಿಲೇ ಹೋಗ್ತೀವಿ, ಫಾಸ್ಟ್ ಹೋಗ್ತೀವಿ. ಆಗ ಟೆನ್ಷನ್ ಅಲ್ಲಿ ಗಾಡಿ ಓಡ್ಸಕ್ ಆಗಲ್ಲ. ಸಾಕತ್ತಾಗೈತಿ ಇವ್ರು, ಇಷ್ಟ ದೂರ ಬಂದದ್ಕು ಸಾರ್ಥಕ ಅನಿಸ್ಬೇಕು. ಅಲ್ಲಿ ಈ ಒಂದು ಟೆಂಪಲ್ಗೆ 3 ಕಡೆಯಿಂದ ಬರ್ಬೋದು. ಒಂದು ಕೋಡಳ್ಳಿ ಸೈಡಿಂದ ಕೂಡ ಈ ಒಂದು ಬೆಟ್ಟಕ್ಕೆ ಬರ್ಬೋದು. ಅಲ್ಲಿಂದ ತುಂಬ ಈಸಿಯಾಗಿದೆ. ನೀವೇನಾದರೂ ಬಂದರೆ ಕೋಡಳ್ಳಿ ಕಡೆಯಿಂದ ಬನ್ನಿ. ಇನ್ನೊಂದು ಈಗ ನಾವು ಬರ್ತಿರೋ ಕೂನೂರು ಕಡೆಯಿಂದ ಬಂದರೆ ತುಂಬಾನೇ ಟಫೆಸ್ಟ್ ರೋಡು. ತುಂಬಾನೇ ಅಡ್ವೆಂಚರಸ್ ಆಗಿರುತ್ತೆ. ಆದ್ರೆ ಅಷ್ಟೇ ಭಯ ಆಗುತ್ತೆ ಈ ರೋಡು. ಎಷ್ಟು ಈಸಿಯಾಗಿ ಬಂದಿದ್ದು. ಇಲ್ಲೆಲ್ಲ ದೊಡ್ಡ ದೊಡ್ಡ ಜೀಪ್ ಎಲ್ಲ ಬಂದವೆ. ಅಲ್ಲಿ ಅದು ಅಲ್ಲಿ ಅಂದ್ರೆ ನಮ್ಮ ಕೂನೂರಿಂದ ಸ್ವಲ್ಪ ಮುಂದೆ ಹೋದ್ರೆ ಇನ್ನೊಂದು ಊರು ಸಿಗುತ್ತೆ. ಆ ಕಡೆಯಿಂದ ಕೂಡ ಬರ್ಬೋದು. ಅಲ್ಲಿಂದ 5 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ರೋಡು ಇಲ್ಲಿಂದ ಬರ್ಬಾರ್ದು ಗುರು. ನಾನ್ ಬಂದದ್ದು ಆ ಕಡೆಯಿಂದಾನೆ. ರಿಸ್ಕಿ ಆಗುತ್ತೆ. 5 ನಿಮಿಷ ಟಕ್ಕನ ಬಂದೆ, ಒಬ್ನೇ ಬಂದಿದ್ದೆ. ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಬಂದೆ ಹೋಗಿದ್ದೆ. ನಿಮ್ಗೆ ಗೊತ್ತಾಗಿಲ್ವಾ ಅವತ್ತು? ಗೂಗಲ್ ಮ್ಯಾಪ್ ಹಾಕ ಬಂದಿದ್ದೆ ನಾನು. ಆಲ್ರೆಡಿ ಹೋಗಿದ್ದೆ ನಾನು. ಬೇಡವಾ ಹಂಗಾದ್ರೆ? ನೋಡಿ ಗೈಸ್, ಗಣೇಶನ ದೇವಸ್ಥಾನ ಇದೆ ಈಚೆ. ಇದನ್ನೇ ಮೆಟ್ಲತ್ತಿ ಹೋಗ್ಬೇಕು. ಹೀಗೆ ವಿಡಿಯೋ ಹೀಗೆ ಮೆಟ್ಲತ್ತಿ ಹೋಗ್ಬೇಕು. ಬನ್ನಿ ಹೋಗೋಣ. ಮೊದಲೊಂದ್ಸಲ ನಾನು ಈ ಜಾಗಕ್ಕೆ ಬಂದಿದ್ದೆ, ಆದರೆ ನಾನು ಬೇರೆ ರೂಟಲ್ಲಿ ಬಂದಿದ್ದೆ. 5 ನಿಮಿಷ 10 ನಿಮಿಷದಲ್ಲಿ ಬಂದ್ಬಿಟ್ಟೆ. ಈಗ ಬೇರೆ ರೂಟಿಂದ ಬಂದ್ವಿ, ಕಾಡಲ್ಲಿ ಬಂದ್ವಿ. ಹಾಗಾಗಿ ನನಗೆ ರೂಟ್ ಗೊತ್ತಾಗಲಿಲ್ಲ. ಆದರೂ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಕ್ಷಣಕ್ಕೂ ಆನೆ ಯಾವಾಗ ಬರುತ್ತೋ, ಯಾವ ಸಂದೇಲಿ ಬರ್ತದೋ ಅಂತ ಬಂದಿದ್ದಾಯ್ತು. ಪೂಜಾರಿ ಇರ್ತಾರಾ? ಈ ಮೇಲೆ ಏನಿಲ್ಲ, ಒಂದು ಟೆಂಪಲ್ ಐತೆ ಅಷ್ಟೆ. ಹಾಯ್, ಫೈನಲಿ ನಾವು ದೇವಸ್ಥಾನದ ಮೆಟ್ಟಲನ್ನು ಹತ್ತುತ್ತಾ ಇದ್ದೀವಿ. ಬನ್ನಿ. ಇಲ್ಲೇ ಇತ್ತು. ನಾನು ಲಾಸ್ಟ್ ಟೈಮ್ ಬಂದಾಗ ಇಲ್ಲೇ ಚಪ್ಪಲಿ ಬಿಟ್ಟಿದ್ದೆ. ಓಕೆ, ಇಲ್ಲಿ ಬಂದ್ಬಿಟ್ಟಿದ್ದೆ. ನೋಡಿ, ಇದೇ ಸಿದ್ದೇಶ್ವರನ ದೇವಾಲಯ. ಹೇಗಿದೆ? ವಾವ್! ನೋಡಿ, ಅರ್ಕಾವತಿ ನದಿ ಎಷ್ಟು ಸೊಗಸ ಕಾಣಿಸ್ತಾ ಇದೆ. ನದಿ ಹೊಳೆ ಎರಡು ಒಂದೇ ಕಂದ. ಹೇಗಿದೆ? ಟಾಪ್ ವ್ಯೂ. ವಾವ್! ಬ್ಯೂಟಿಫುಲ್. ಸುತ್ತಮುತ್ತ ಎಲ್ಲ ಬೆಟ್ಟನೆ. ಏನು ಸಖತ್ತಾಗಿ ಕಾಣಿಸ್ತಾ ಇದೆ ಗುರು ಅದು, ಅಲ್ಲಿಂದ ಅಲ್ಲಿವರೆಗೂ. ಬಾ, ಮೊದಲು ದೇವಸ್ಥಾನ ನೋಡು. ನೋಡಿ. ಬೆಳಗ್ಗೆ ಸ್ನಾನ ಮಾಡ್ಕೊಂಡ್ಬಿಡ್ರಿ. ನನಗೆ ಸ್ನಾನ ಮಾಡ್ಕೊಂಡ್ರಲ್ಲ. ಹಲೋ, ನೀನು ಮಾಡದೇ ಇದ್ರೆ ನಾನೇನು ಮಾಡಲಿ? ನೋಡಿ, ಇದು ಒಂದೇ ಕಲ್ಲಲ್ಲಿ ಉದ್ಭವ ಆಗಿರೋ ಲಿಂಗ ಅಂತೆ. ಇದು ದೊಡ್ಡದು. ಸಿದ್ದೇಶ್ವರ ಸ್ವಾಮಿ. ಇದು ಫುಲ್ಲು ಒಳಗಡೆ ನೋಡಿ, ಈ ಥರದ್ದು ಉದ್ದದ್ದು ಒಂದು ಕಲ್ಲಿದೆ, ಅದು ಉದ್ಭವ ಆಗಿರೋದಂತೆ ಒಳಗಡೆ. ಈಗ ಶಿವನೇ. ಈಸಿಯಾಗಿ ಬರೋ ರೋಡ್ ಗುರು ಇದು.
ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.